ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಒಂದು ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ನಮ್ಮ ಸಂದೇಶಗಳು ಹೆಚ್ಚಾಗಿ ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಹೆಚ್ಚಾಗಿ ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ಕುರಿತು ಮಾಡಿಕೊಂಡಂಥ ಆಲೋಚನೆಗಳು ಹಿತದ ಆಲೋಚನೆಗಳೇ ಹೊರತು ಅಹಿತದ ಆಲೋಚನೆಗಳಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ಆತನು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಮಾಡುವವನಾಗಿರ್ತಾನೆಂಬುದಾಗಿ ದೃಢ ನಿಶ್ಚಯತೆ ಉಳ್ಳವರಾಗಿರೋಣ. ಕರ್ತನ ಒಳ್ಳೆಯದನ್ನು ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ಮಾಡುವವನಾಗಿರ್ತಾನೆ. ಈಗ ನಾವು ದೇವರ ವಾಕ್ಯದ ಸಂದೇಶಕ್ಕೆ ನಾವು ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28ನೇ ವಚನ ತನಕ ಓದಿಕೊಳ್ಳೋಣ. ಈ ದಿನ ನಾನು ಹೇಳ್ತಿರುವಂಥ ಸಂದೇಶವೇನೆಂದರೆ, ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ದೊರೆತನ ಮಾಡುವುದಕ್ಕಾಗಿ, ಆಳ್ವಿಕೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುವಂಥ ಮತ್ತು ನಾವು ದೊರೆತನ ಮಾಡುವವರಾಗಿರೋಣ ಎಂಬುದರ ಕುರಿತಾಗಿ ನಾನು ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28ನೇ ವಚನ ತನಕ ನಾವು ಓದಿಕೊಳ್ಳೋಣ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಮನುಷ್ಯರಾದ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸುವುದಕ್ಕೆ ಕರ್ತನು ನಮ್ಮನ್ನು ಕರೆದಿದ್ದಾನೆ ಅಥವಾ ಆರಿಸಿಕೊಂಡಿದ್ದಾನೆ, ಆತನ ಆಲೋಚನೆ ನಮ್ಮ ವಿಷಯದಲ್ಲಿ ಏನಾಗಿದೆ ಎಂಬುದಾಗಿ ದೇವರ ವಾಕ್ಯ ಏನು ಹೇಳ್ತೈತೋ ಅದನ್ನು ನಾವು ತಿಳಿದುಕೊಳ್ತಾ ನಾವು ಬರೋಣ. ನಾವು ಅನೇಕ ಸಾರಿ ದೇವರು ಹೇಗೆ ನಮ್ಮನ್ನು ಉಂಟು ಮಾಡಿದ್ದಾನೆ, ಯಾವುದಕ್ಕಾಗಿ ಉಂಟು ಮಾಡಿದ್ದಾನೆ, ಏನು ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ, ಎಂಥ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ, ಎಂಥ ಜೀವನವನ್ನು ಆತನು ವಾಗ್ದಾನ ಮಾಡಿದ್ದಾನೆ, ಹೀಗೆ ಅನೇಕ ಈ ಸತ್ಯಗಳ ಕುರಿತು ನಮಗೆ ತಿಳುವಳಿಕೆ ಇರುವುದಿಲ್ಲ. ಆದ್ದರಿಂದಲೇ ಅನೇಕ ಸಾರಿ ಎಷ್ಟೋ ನಷ್ಟ ಹೋಗುವಂಥವರು ನಾವಾಗಿರ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗ್ತಿದ್ದಾರೆ ಎಂಬುದಾಗಿ, ಜ್ಞಾನ ಇಲ್ಲದವರಾಗಿ ಸೆರೆಗೆ ಒಯ್ಯಲ್ಪಡ್ತಿದ್ದಾರೆ ಎಂಬುದಾಗಿ. ಸೈತಾನ ನಮ್ಮನ್ನು ನಾಶಪಡಿಸುವುದಕ್ಕೂ ಮತ್ತು ಸೈತಾನ ನಮ್ಮನ್ನು ಬಂಧನದಲ್ಲಿ ಇಡಲಿಕ್ಕೂ ಕಾರಣ ಜ್ಞಾನವಿಲ್ಲದೆ ಇರುವಂಥದ್ದು ಎಂಬುದಾಗಿ. ಯಾಕೆ ನಮಗೆ ಜ್ಞಾನ ಇಲ್ಲ, ನಾವು ಬಹಳ ಬುದ್ಧಿವಂತರು ಎಂಬುದಾಗಿ ನಮ್ಗೆ ಅನ್ನಿಸ್ತಾ ಇರ್ತೈತೆ. ಲೋಕದ ಸಂಗತಿಗಳಲ್ಲಿ ತುಂಬ ತಿಳುವಳಿಕೆ ನಮಗಿರ್ಬೋದು ಅಥವಾ ತುಂಬ ಬುದ್ಧಿವಂತಿಕೆ ನಮಗಿರ್ಬೋದು, ಅನೇಕ ಸಂಗತಿಗಳ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರ್ಬೋದು. ಬಟ್ ಆದರೆ ದೇವರ ವಾಕ್ಯ ಜ್ಞಾನವಿಲ್ಲದಿರುವುದರಿಂದ ನನ್ನ ಜನರು ಸೆರೆಗೆ ಒಯ್ಯಲ್ಪಡ್ತಿದ್ದಾರೆ ಅಂತ ಹೇಳುವಾಗ ಯಾವ ಜ್ಞಾನ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತಂದರೆ, ದೇವರು ಮನುಷ್ಯರನ್ನು ಹೇಗೆ ಉಂಟು ಮಾಡಿದ್ದಾನೆ, ಯಾವುದಕ್ಕಾಗಿ ಉಂಟು ಮಾಡಿದ್ದಾನೆ, ಏನು ಆಶೀರ್ವಾದ ಮಾಡಿದ್ದಾನೆ, ಅವನು ಹೇಗೆ ಜೀವಿಸತಕ್ಕದ್ದು, ಮನುಷ್ಯನ ವಿಷಯದಲ್ಲಿ ದೇವರ ಚಿತ್ತ ಉದ್ದೇಶವೇನು, ಇವುಗಳ ವಿಷಯವಾದ ಜ್ಞಾನದ ಕೊರತೆಯೇ ಮತ್ತು ಸೈತಾನನು ನಮ್ಮನ್ನು ನಷ್ಟಪಡಿಸುವುದಕ್ಕೆ, ನಮ್ಮನ್ನು ಬಂಧನದಲ್ಲಿಡುವುದಕ್ಕೆ ಕಾರಣವಾಗಿರ್ತೈತೆ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯವನ್ನು ಯಾರು ದಿನಾಲು ಓದುತ್ತಾರೋ, ದಿನಾಲು ಧ್ಯಾನ ಮಾಡ್ತಾರೋ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಪಠಿಸ್ತಾ ಬರ್ತಾರೋ, ಖಂಡಿತವಾಗಿ ಅವರಿಗೆ ದೈವ ಜ್ಞಾನದ ಕೊರತೆ ಇರುವುದಿಲ್ಲ.
ದೇವರ ಸತ್ಯಗಳನ್ನು ಆತನು ತಿಳಿಯುತ್ತಾ ಬರ್ತಾನೆ. ದೈವ ಜ್ಞಾನದಿಂದ ತುಂಬಲ್ಪಡುವಂಥ ಆತನಾಗಿರ್ತಾನೆ. ಜಯ ಜೀವಿತವನ್ನು ಅವನು ಮಾಡುವಂಥ ಆತನಾಗಿರ್ತಾನೆ. ಈಗ ಇಲ್ಲಿ ನಾವು ನೋಡೋಣ, ನಾವು ನೋಡ್ತೇವೆ 26ನೇ ವಚನದಲ್ಲಿ ದೇವರಿಗೆ ಒಂದು ಆಲೋಚನೆ ಬರುವಂಥದ್ದು ಅಥವಾ ಒಂದು ಸಂಕಲ್ಪ ಆತನು ಮಾಡಿಕೊಳ್ಳುವಂಥ ಒಂದು ಸಂಗತಿಯನ್ನು ನಾವು ನೋಡುವಂಥವರಾಗಿರ್ತೇವೆ. ಅಲ್ಲಿ ದೇವರು ಹೇಳ್ತಾನೆ 26ನೇ ವಚನದಲ್ಲಿ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ದೇವರು ಅಂದುಕೊಂಡದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಏನಂತ ಅಂದುಕೊಂಡ? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ. ಮನುಷ್ಯನನ್ನು ಉಂಟು ಮಾಡುವಾಗ ಬೇರೆ ಯಾವುದರೋ ಹೋಲಿಕೆಯಲ್ಲಿ ಯಾವುದ್ರದೋ ಸ್ವರೂಪದಲ್ಲಿ ಉಂಟು ಮಾಡಲು ಆತನು ಇಷ್ಟಪಡಲಿಲ್ಲ. ಬದಲಾಗಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಯಾಕೆ ಮನುಷ್ಯ ದೈವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ ಎಂಬುದನ್ನು ಮುಂದೆ ನಾವು ಧ್ಯಾನ ಮಾಡ್ತಾನೆ ಹೋಗೋಣ. ಈಗ ನಾವು ನೋಡ್ತೇವೆ, ಆತನು ಅಂದುಕೊಂಡ, ಆತನಿಗಿಂತ ಸಂಕಲ್ಪ ಮಾಡಿಕೊಂಡ ಮನುಷ್ಯರನ್ನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ ಎಂಬುದಾಗಿ. ಎರಡನೇದಾಗಿ ಅವರು ಏನು ಮಾಡಲಿ ಅಥವಾ ಯಾವುದಕ್ಕಾಗಿ ಅವರು ಎಂಥವರಾಗಿ ಭೂಮಿ ಮೇಲೆ ಇರಲಿ ಎಂಬುದಾಗಿ ಆತನು ಉಂಟು ಮಾಡಿದ್ದಾನೋ ಅದರ ನೆಕ್ಸ್ಟ್ ಭಾಗ ನಮಗೆ ಹೇಳುವಂಥದ್ದಾಗಿರ್ತದೆ. 26ನೇ ವಚನ 2ನೇ ಭಾಗದಲ್ಲಿ ನಾವು ನೋಡುವಂಥದ್ದಾದರೆ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂಬುದಾಗಿ. ಆ ಮನುಷ್ಯರನ್ನು ಹೀಗೆ ಉಂಟು ಮಾಡೋಣ ನಮ್ಮ ಸ್ವರೂಪದಲ್ಲಿ ಎಂಬುದಾಗಿ ಮೊದಲು ಆತನು ಆಲೋಚನೆ ಮಾಡಿದ. ಎರಡನೇದಾಗಿ ಇವರು ಈ ರೀತಿಯಲ್ಲಿ ಬ್ರತುಕಲಿ ಎಂಬುದಾಗಿ ಆತನ ಆಲೋಚನೆ ಮಾಡಿದ. ಯಾವ ರೀತಿಯಲ್ಲಿ ಅಂದರೆ ಎಲ್ಲದರ ಮೇಲೆ, ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಭೂಮಿ ಮೇಲೆ ಇರುವಂಥ ಪಶುಗಳ ಮೇಲೆ, ಎಲ್ಲ ಹರಿದಾಡುವ ಕ್ರಿಮಿಕೀಟಗಳ ಮೇಲೆ, ಸಮುದ್ರದಲ್ಲಿರುವ ಮೀನುಗಳ ಮೇಲೆ, ಎಲ್ಲದರ ಮೇಲೆ ದೊರೆತನ ಮಾಡಲಿ ಎಂಬುದಾಗಿ ಆತನು ಅಂದನು ಎಂಬುದಾಗಿ. ಮನುಷ್ಯ ದೊರೆತನ ಮಾಡುವವನಾಗಿ ಇರಲಿ ಎಂಬುದಾಗಿ ದೇವರು ಅಂದುಕೊಂಡದ್ದನ್ನು 26ನೇ ವಚನದಲ್ಲಿ ನಾವು ನೋಡ್ತೇವೆ. 27ನೇ ವಚನ ಹೀಗೆ ಹೇಳ್ತೈತೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೈವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ. 27ನೇ ವಚನ ಹೇಳ್ತೈತೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತೆ. ಇಲ್ಲಿ ಮನುಷ್ಯನನ್ನು ಉಂಟು ಮಾಡಿರುವಂಥ ಕಾರ್ಯ ಮತ್ತಿಲ್ಲಿ ಅಲ್ಲಿ ನಡೆದಿರುವಂಥದ್ದನ್ನು 27ನೇ ವಚನ ಹೇಳ್ತೈತೆ. ಹೇಗೆ ದೇವರು ಮನುಷ್ಯನನ್ನು ಉಂಟು ಮಾಡಿದಂದರೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಅವರನ್ನು ದೈವ ಸ್ವರೂಪದಲ್ಲಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಇಲ್ಲಿ ಮನುಷ್ಯನು ನಿರ್ಮಿಸಲ್ಪಟ್ಟಿದ್ದಾನೆ, ಮನುಷ್ಯನು ದೈವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಾನೆ. ದೇವರು ಮನುಷ್ಯನನ್ನು ಗಂಡಾಗಿ ಹೆಣ್ಣಾಗಿ ಉಂಟು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಡೀ ಮಾನವ ಕುಲವನ್ನು ಆತನು ಆತ್ಮೀಕವಾಗಿ ಅಥವಾ ಆತ್ಮರೂಪದಲ್ಲಿ ಅಂತ ಹೇಳ್ಬೋದು, ಆತ್ಮೀಕವಾಗಿ ಆತನು ಉಂಟು ಮಾಡಿರುವಂಥ ಸಮಯ ಅದಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಅನೇಕ ಸಾರಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೇವೆ, ಅಲ್ಲಿ ಆದಾಮನನ್ನು ದೇವರು ಉಂಟು ಮಾಡಿದ ಎಂಬುದಾಗಿ ಅಲ್ಲ, ಮನುಷ್ಯನನ್ನು ಉಂಟು ಮಾಡಿದ ಎಂಬುದಾಗಿ. ಆ ಮನುಷ್ಯನನ್ನು ಉಂಟು ಮಾಡಿದ ಅಂತ ಹೇಳುವಾಗ ಅಲ್ಲಿ ಇಡೀ ಮಾನವ ಕುಲ ಆ ದಿನ ಉಂಟು ಮಾಡಲ್ಪಟ್ಟಿರುವಂಥದ್ದಾಗಿದೆ. ಆ ಮಾನವ ಕುಲವನ್ನು ಆತ್ಮರೂಪದಲ್ಲಿ ಆತ್ಮಿಕವಾಗಿ ಆತನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಅಲ್ಲಿ ಎಲ್ಲ ಮನುಷ್ಯರು ಆ ದಿನ ಉಂಟು ಮಾಡಲ್ಪಟ್ಟವರಾಗಿದ್ದಾರೆ ಆತ್ಮಿಕವಾಗಿ. ಆ ಮನುಷ್ಯನನ್ನು ದೇವರು ತನ್ನ ಸ್ವರೂಪದಲ್ಲಿ ದೈವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು ಎಂಬುದಾಗಿ, ಅವರನ್ನು ಗಂಡು ಹೆಣ್ಣಾಗಿ ಆ ದಿನ ನಿರ್ಮಾಣ ಮಾಡಿರುವಂಥ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, 28ನೇ ವಚನ ಹೇಳ್ತೈತೆ, ಅವರನ್ನು ಉಂಟು ಮಾಡಿದಾಗ ಅವರನ್ನು ಆಶೀರ್ವದಿಸಿ ಆತನಿಗೆ ಹೀಗೆ ನುಡಿಯುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಆಶೀರ್ವಾದ ಮಾಡಿದಾಗ ಏನು ಆಶೀರ್ವಾದ ಮಾಡಿದ್ದಾನೋ ಅದು ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಇಲ್ಲಿ 28ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಮನುಷ್ಯನನ್ನು ಉಂಟು ಮಾಡಿ ಆತನ ಆಶೀರ್ವಾದ ಮಾಡಿದ ಎಂಬುದಾಗಿ. ಏನೆಂಬುದಾಗಿ ಆಶೀರ್ವಾದ ಮಾಡಿದ ಅಂದರೆ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲೂ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ. ಮೊದಲನೇದಾಗಿ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ, ಹೆಚ್ಚಿರಿ, ತುಂಬಿಕೊಳ್ಳಿರಿ, ಫಲಿಸಿರಿ ಎಂಬುದಾಗಿ ದೇವರು ಮನುಷ್ಯನನ್ನು ಆಶೀರ್ವಾದ ಮಾಡಿದಾಗೆ ನಾವು ನೋಡ್ತೇವೆ. ಹಲ್ಲೆಲೂಯ. ದೇವರು ಮನುಷ್ಯನ ವಿಷಯದಲ್ಲಿ ದೇವರ ಚಿತ್ತ, ದೇವರ ಆಲೋಚನೆ ಅಂದರೆ ನಾವು ಹೆಚ್ಚುವಂಥದ್ದು.
ನಾವು ತುಂಬಿಕೊಳ್ಳುವಂಥದ್ದು, ನಾವು ಬಹಳವಾಗಿ ಫಲಿಸುವಂಥದ್ದು, ಅದು ದೇವರ ಆಲೋಚನೆ ನಮ್ಮ ವಿಷಯದಲ್ಲಿ, ದೇವರ ಆಶೀರ್ವಾದ ನಮ್ಮ ವಿಷಯದಲ್ಲಿ. ಅದಕ್ಕೆ ಸ್ವಾಮಿ ನಾವು ಆಶೀರ್ವದಿಸಿ ಎಂಬುದಾಗಿ ಕೇಳ್ತಾ ಇರ್ತೇವೆ. ಬಟ್ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ದೇವರು ಮನುಷ್ಯನನ್ನು ಆಶೀರ್ವದಿಸಿ 3 ಸಂಗತಿಗಳನ್ನು ಆತನು ಆಶೀರ್ವಾದವಾಗಿ ನುಡಿದ ಹಾಗೆ ನಾವು ನೋಡ್ತೇವೆ. ಮೊದಲನೇದಾಗಿ, ನೀವು ತುಂಬಿಕೊಂಡು ಹೆಚ್ಚಿರಿ ಎಂಬುದಾಗಿ, ಹೆಚ್ಚಿರಿ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಎರಡನೇದಾಗಿ. ಮೂರನೇದಾಗಿ, ಭೂಮಿ ಮೇಲಿರುವಂಥ ಎಲ್ಲ ಜಂತುಗಳ ಮೇಲೆ, ಅಂದರೆ ಪಶುಗಳ ಮೇಲೆ, ಆಕಾಶದಲ್ಲಿ ಹಾರಾಡುವ ಮತ್ತು ಪಕ್ಷಿಗಳ ಮೇಲೆ ಮತ್ತು ಸಮುದ್ರದಲ್ಲಿ ಇರುವಂಥ ಮೀನುಗಳ ಮೇಲೆ ನೀವು ದೊರೆತನ ಮಾಡಿರಿ ಎಂಬುದಾಗಿ ಮೂರನೇದಾಗಿ ಆತನ ಆಶೀರ್ವಾದ ಮಾಡಿದ ಹಾಗೆ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಮನುಷ್ಯರಾದ ನಮ್ಮ ಮೇಲಿರುವಂಥ ಆಶೀರ್ವಾದ ಎಂಬುದಾಗಿ. ಅನೇಕ ಸಾರಿ ನಾವು ದೇವರನ್ನು ಕೇಳ್ತಾ ಇರ್ತೇವೆ, ನಮ್ಮನ್ನು ಆಶೀರ್ವದಿಸಯ್ಯ, ನಮ್ಮನ್ನು ಆಶೀರ್ವದಿಸಯ್ಯ ಎಂಬುದಾಗಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಬಹಳವಾಗಿ ಫಲಿಸುವಂತೆ ಆತ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಬಹಳವಾಗಿ ಹೆಚ್ಚುವಂತೆ, ಅಭಿವೃದ್ಧಿ ಹೊಂದುವಂತೆ, ಹೆಚ್ಚಿಸಲ್ಪಡುವಂತೆ, ನಾವು ತುಂಬಿಕೊಳ್ಳುವಂತೆ, ನಾವು ಹರಡಿಕೊಳ್ಳುವಂತೆ, ನಾವು ಹಬ್ಬಿಕೊಳ್ಳುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಇದನ್ನು ನಾವು ನಂಬಬೇಕು. ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ನಾನು ಹೆಚ್ಚುವಂತೆ, ಅಭಿವೃದ್ಧಿ ಹೊಂದುವಂತೆ, ಹಬ್ಬಿಕೊಳ್ಳುವಂತೆ ಕರ್ತನು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ನಾವು ನಂಬಿದವರಾಗಿ ದೈವ ಸ್ತೋತ್ರವನ್ನು ಮಾಡುವವರಾಗಿರಬೇಕು. ಕೆಟ್ಟ ಪರಿಸ್ಥಿತಿಗಳಲ್ಲಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎಂಬುದನ್ನು ನಂಬುವವರಾಗಿ ದೃಢಚಿತ್ತರಾಗಿ ನಾವು ಮುಂದೆ ಹೋಗುವಂಥವರು ನಾವು ಆಗಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ, ತುಂಬಿಕೊಂಡು ವಶ ಮಾಡಿಕೊಳ್ಳಿರಿ ಎಂಬುದು. ಎಲ್ಲವನ್ನು ವಶ ಮಾಡಿಕೊಳ್ಳಿರಿ, ಸ್ವಾಧೀನ ಮಾಡಿಕೊಳ್ಳಿರಿ, ಎಲ್ಲವನ್ನು ನಿಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಿರಿ ಎಂಬುದಾಗಿ ದೇವರು ಆಶೀರ್ವಾದ ಮಾಡಿದ್ದಾನೆ. ಮೂರನೇದಾಗಿ ನಾವು ನೋಡ್ತೇವೆ, ಭೂಮಿ ಮೇಲೆ ಇರುವಂಥ, ವಾಸಿಸುವಂಥ, ಜೀವಿಸುವಂಥ ಎಲ್ಲ ಪಶುಗಳ ಮೇಲೆ, ಎಲ್ಲ ಜಂತುಗಳ ಮೇಲೆ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳ ಮೇಲೆ, ಸಮುದ್ರದಲ್ಲಿರುವಂಥ ಎಲ್ಲ ಮೀನುಗಳ ಮೇಲೆ ದೊರೆತನ ಮಾಡಲಿ ಎಂಬುದು. ಎಲ್ಲ ಈ ಭೂಮಿ ಮೇಲೆ ಎಲ್ಲ 26ನೇ ವಚನದಲ್ಲಿ ನಾವು ನೋಡುವಾಗ ಎಲ್ಲ ಭೂಮಿಯ ಮೇಲೆಯೂ ಎಂಬುವಂಥ ಒಂದು ಮಾತನ್ನಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಬರೀ ಪಶು, ಪಕ್ಷಿ, ಮೀನು ಇವುಗಳ ಮೇಲೆ ಮಾತ್ರವಲ್ಲ, ಎಲ್ಲ ಭೂಮಿಯ ಮೇಲೆ ದೊರೆತನ ಮಾಡಿರಿ ಎಂಬುದಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಾಗೆ ನಾವು ನೋಡುವಂಥವರಾಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ದೊರೆತನ ಮಾಡಲಿಕ್ಕೆ ಯಾಕೆ ಆಶೀರ್ವಾದ ಮಾಡಿದ, ದೊರೆತನ ಮಾಡುವಂತೆ ಸೃಷ್ಟಿ ಮಾಡಿದ, ದೊರೆತನ ಮಾಡಿರಿ ಎಂಬುದಾಗಿ ಆಶೀರ್ವಾದ ಮಾಡಿದ. ಇದಕ್ಕೆ ಕಾರಣವೇನು ಅಂತ ನಾವು ನೋಡುವಾಗ ನಾವು ನೋಡ್ತೇವೆ, ಮನುಷ್ಯನನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ನಾವು ನೋಡ್ತೇವೆ, ಸೈತಾನನು ಭೂಮಿಗೆ ದೊಬ್ಬಲ್ಪಟ್ಟದ್ದು, ಪರಲೋಕದಿಂದ ದೊಬ್ಬಲ್ಪಟ್ಟದ್ದು ನಡೆದದ್ದನ್ನು ನಾವು ಬೈಬಲ್ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. 12ನೇ ಅಧ್ಯಾಯ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದ್ತಾ ಬರುವಾಗ, ದೇವರು ಸೈತಾನನನ್ನು, ಅವನ ದೂತರನ್ನು ಭೂಮಿಗೆ ದೊಬ್ಬಿದನು, ತಳ್ಳಿ ಹಾಕಿದನು ಎಂಬುವಂಥ ಮಾತನ್ನು ನಾವು ನೋಡುವಂಥವರಾಗಿರ್ತೇವೆ. ಸೈತಾನನು ದೇವರಿಗೆ ವಿರೋಧವಾಗಿ ತನ್ನಂತನೇ ಹೆಚ್ಚಿಸಿಕೊಂಡಾಗ, ಅನೇಕ ದೂತರು ಅವನಿಗೆ ಸಪೋರ್ಟ್ ಮಾಡಿದಾಗ, ಆಗ ಆ ಸೈತಾನನನ್ನು, ಅವನ ದೂತರನ್ನು, ಅವನಿಗೆ ಸಪೋರ್ಟ್ ಮಾಡಿರುವಂಥ ದೂತರನ್ನು ದೇವರು ಪರಲೋಕದಿಂದ ಕೆಳಗೆ ತಳ್ಳಿರುವಂಥದ್ದು ಸಂಗತಿಯನ್ನು ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ 2ನೇ ವಚನದವನ್ನು ನಾವು ನೋಡುವಾಗ 1ನೇ ವಚನ ಹೇಳ್ತೈತೆ, ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು ಎಂಬುದಾಗಿ. 2ನೇ ವಚನ ಹೇಳ್ತೈತೆ, ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ, ಕತ್ತಲು ಆವರಿಸಿಕೊಂಡಿತ್ತು. ನಾವು ಒಂದು ಸಾರ ಮಾತನ್ನು ನಾವು ನೋಡೋಣ. 1ನೇ ಅಧ್ಯಾಯ 2ನೇ ವಚನ, ಭೂಮಿಯು ಕ್ರಮವಿಲ್ಲದೆಯೂ ಬರದಾಗಿ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. 1ನೇ ವಚನದಲ್ಲೇನೋ ಭೂಮಿ ಆಕಾಶಗಳನ್ನು ದೇವರು ಉಂಟು ಮಾಡಿದನೆಂಬುದಾಗಿ, 2ನೇ ವಚನದಲ್ಲೇನೋ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಅದರ ಅರ್ಥ, ದೇವರು ಭೂಮಿ ಆಕಾಶ ಉಂಟು ಮಾಡಿದ, ಬಟ್ ಅದರ ಕ್ರಮವಿಲ್ಲದೆ ಬರಿದಾಗಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಬಟ್ ಅದರ ಹಿಬ್ರೂ ಪದದ ಅರ್ಥ, ಅಲ್ಲಿ ಬರೆಯಲ್ಪಟ್ಟ ಪದಕ್ಕೆ ಅರ್ಥ ನಾವು ನೋಡುವಂಥದ್ದಾದರೆ ಆಯಿತು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತೈತೆ. ಅಂದರೆ ದೇವರು ಸೃಷ್ಟಿ ಮಾಡಿರುವಂಥ ಈ ಭೂಮಿ ಆಕಾಶಗಳು, ಈ ಸೃಷ್ಟಿ ಕೆಟ್ಟು ಹೋಯಿತು, ಬರಿದಾಯಿತು, ಕ್ರಮವಿಲ್ಲದೆ ಆಯಿತು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತೈತೆ. ಯಾಕೆ ಹಾಗೆ ಆಯಿತು ಅಂತ ನಾವು ನೋಡುವಾಗ, ಸೈತಾನನು ಮತ್ತು ಪರಲೋಕದಿಂದ ಅವನ ದೂತರ ಸಮೇತ ತಳ್ಳಲ್ಪಟ್ಟದರಿಂದ ಈ ಸೃಷ್ಟಿ ಹಾಳಾಯಿತು,
ಬರಿದಾಯಿತು, ಕ್ರಮವಿಲ್ಲದೆ ಆಯಿತು, ಕೆಟ್ಟು ಹೋಯಿತು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತೈತೆ. ಅದಕ್ಕೆ ಸೈತಾನನು ಭೂಮಿ ಮೇಲೆ ಮನುಷ್ಯನನ್ನು ದೇವರು ಉಂಟು ಮಾಡೋದಕ್ಕಿಂತ ಮುಂಚೆ ಅವನು ತಳ್ಳಲ್ಪಟ್ಟು ಇದ್ದವನಾಗಿದ್ದ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಆದ್ದರಿಂದಲೇ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿ ದೇವರು ಮತ್ತು ಯೋಚನೆ ಮಾಡಿರುವಂಥದ್ದನ್ನು 26ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಭೂಮಿ ಮೇಲೆ ಮತ್ತು ತಳ್ಳಲ್ಪಟ್ಟಂಥ ಸೈತಾನನು ಅವನ ದೂತರು ಇರುವುದರಿಂದ ಮನುಷ್ಯನು ಬೇರೆ ಯಾವುದೋ ರೂಪದಲ್ಲಿ ಉಂಟು ಮಾಡುವಂಥದ್ದಾದರೆ ಖಂಡಿತ ಸೈತಾನನ ವಶಕ್ಕೆ ಅವನು ಹೋಗಿಬಿಡ್ತಾನೆ, ಸೈತಾನನಿಂದ ಸೋಲಿಸಲ್ಪಡ್ತಾನೆ. ಸೈತಾನನ ಅವನು ಜಯಿಸಬೇಕಾದರೆ ಅವನು ದೈವ ಸ್ವರೂಪದಲ್ಲಿ ಉಂಟು ಮಾಡಲ್ಪಡುವಂಥದ್ದು ಅಗತ್ಯ ಎಂಬುದಾಗಿ ಅರಿತಂಥ ಸರ್ವಜ್ಞಾನಿಯಾಗಿರುವಂಥ ದೇವರು ಮನುಷ್ಯನನ್ನು ಈ ಲೋಕದಲ್ಲಿ ಸೈತಾನನ ಮೇಲೆ ಜಯಶಾಲಿಯಾಗಿ ಜೀವಿಸುವುದಕ್ಕಾಗಿ ತನ್ನ ಸ್ವರೂಪದಲ್ಲಿ ಅಂದರೆ ದೈವ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆತನು ದೊರೆತನ ಮಾಡುವಂಥ ಆಶೀರ್ವಾದವನ್ನು, ದೊರೆತನ ಮಾಡುವಂಥ ಉದ್ದೇಶದೊಂದಿಗೆ ಮನುಷ್ಯನನ್ನು ಉಂಟು ಮಾಡಿ ದೊರೆತನ ಮಾಡುವ ಆಶೀರ್ವಾದವನ್ನು ಮನುಷ್ಯನಿಗೆ ಕೊಟ್ಟಿರುವುದಾಗಿ ನಾವು ಈ ವಚನಗಳಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ನಾವು ಯಾವಾಗಲೂ ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಉಂಟು ಮಾಡಿರುವ ರೀತಿಯನ್ನು, ನಮ್ಮ ಮೇಲೆ ಆತನಿಗಿರುವ ಉದ್ದೇಶವನ್ನು, ಯಾವುದಕ್ಕಾಗಿ ಉಂಟು ಮಾಡಿದ್ದಾನೆಂಬುವಂಥ ಆತನ ಆಲೋಚನೆಯನ್ನು ಮತ್ತು ಎಂಥ ಆಶೀರ್ವಾದ ನಮ್ಮ ಮೇಲೆ ದೇವರು ಮಾಡಿದ್ದಾನೆ ಎಂಬುವಂಥ ಆಶೀರ್ವಾದವನ್ನು ನಾವು ಅರಿತಂಥವರು ನಾವಾಗಿರಬೇಕು. ಈ ಲೋಕದಲ್ಲಿ ಮನುಷ್ಯನಿಗೆ ವೈರಿ ಇದ್ದಾನೆ. ಮನುಷ್ಯನನ್ನು ದೇವರ ಸಂಕಲ್ಪದಿಂದ, ದೇವರ ಆಶೀರ್ವಾದದಿಂದ ದೂರ ಮಾಡುವಂಥ ವೈರಿ ಶತ್ರುವಿದ್ದಾನೆ. ಅವನನ್ನು ನಾವು ಈ ಲೋಕದಲ್ಲಿ ಜಯಿಸುವವರಾಗಿರಬೇಕು, ಅವನನ್ನು ಸೋಲಿಸುವವರು ನಾವು ಆಗಿರಬೇಕು. ಅಂದರೆ ಅದಕ್ಕೋಸ್ಕರವೇ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಇದನ್ನು ನಾವು ಅರಿತುಕೊಳ್ಳಬೇಕು. ಲೋಕದಲ್ಲಿ ಸಮಸ್ಯೆಗಳು ಬಂದ ಕೂಡಲೇ, ಕಷ್ಟಗಳು ಬಂದ ಕೂಡಲೇ, ಶೋಧನೆಗಳು ಬಂದ ಕೂಡಲೇ ಮನುಷ್ಯ ಬಲಹೀನ, ಸೋತು ಹೋಗ್ತಾನೆ ಎಂಬುವಂಥ ತಾತ್ಪರ್ಯದಲ್ಲಿ ನಾವು ಜೀವಿಸುವಂಥವರಾಗಿರ್ತೇವೆ. ಬಟ್ ನಾವು ಅರ್ಥ ಮಾಡಿಕೊಳ್ಳಬೇಕು, ಸೋಲಿಸಲ್ಪಡಲಿಕ್ಕೆ ನಾನು ಬಲಹೀನವಾದ ಮನುಷ್ಯನಲ್ಲ. ದೇವರು ನನ್ನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ, ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ. ದೊರೆತನ ಮಾಡುವುದಕ್ಕಾಗಿಯೇ ನನ್ನನ್ನು ಉಂಟು ಮಾಡಿದ್ದಾನೆ. ದೊರೆತನ ಮಾಡುವ ಆಶೀರ್ವಾದ ನನ್ನ ಮೇಲೆ ಇದೆ ಎಂಬುದಾಗಿ ನಾವು ಅರಿಯುವಾಗ ಖಂಡಿತವಾಗಿ ಈ ಲೋಕದಲ್ಲಿ, ಈ ಲೋಕವನ್ನು ನಾವು ಜಯಿಸುವವರಾಗಿ ಜೀವಿಸುವಂಥವರಾಗಿರ್ತೇವೆ. ಓಕೆ, ಈಗ ನಾವು ನೋಡ್ತೇವೆ ಮನುಷ್ಯನನ್ನು ಉಂಟು ಮಾಡಿರುವಂಥ ರೀತಿ, ಉಂಟು ಮಾಡಿರುವ ಉದ್ದೇಶ ಮತ್ತು ಮನುಷ್ಯನ ಮೇಲೆ ದೇವರು ಮಾಡಿರುವ ಆಶೀರ್ವಾದ, 3 ಸಂಗತಿಗಳನ್ನು ಈ 3 ವಚನಗಳಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 26, 27, 28 ವಚನಗಳಲ್ಲಿ ನಾವು ನೋಡಿದವರಾದೆವು. ಹಲ್ಲೆಲೂಯಾ. ಹೀಗಿದ್ದಾಗ್ಯೂ ಮನುಷ್ಯನನ್ನು ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ಎಲ್ಲದರ ಮೇಲೆ ಆಳ್ವಿಕೆ ಮಾಡುವುದಕ್ಕಾಗಿ ಸೃಷ್ಟಿಸಲ್ಪಟ್ಟವನಾಗಿ ಆಳ್ವಿಕೆ ಮಾಡುವಂತೆ ದೈವಾಶೀರ್ವಾದವನ್ನು ಹೊಂದಿದವನಾಗಿದ್ದರೂ ಸಹ ನಾವು ನೋಡ್ತೇವೆ ಮನುಷ್ಯನು ಸೈತಾನನ ಒಂದು ಮೋಸಕ್ಕೆ ಒಳಗಾಗಿ ಮತ್ತು ಅವನು ದೇವರಿಂದ ಅಗಲಿ ಹೋದ. ದೇವರು ತಿನ್ನಬಾರದು ಎಂಬುದಾಗಿ ಹೇಳಿರುವಂಥ ಹಣ್ಣನ್ನು ತಿನ್ನುವುದರಿಂದ ಅವನು ದೇವರ ಪಾಲಿಗೆ ಸತ್ತವನಾಗಿ ದೇವರಿಂದ ಅಗಲಿ ಹೋದ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ತಿಳಿದವರಾಗಿದ್ದೇವೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮನುಷ್ಯನ ಹತ್ರ ಸೈತಾನನು ಬಂದ ಹಾವಿನ ರೂಪದಲ್ಲಿ ಬಂದು ಹವ್ವಳನ್ನು ಮೊದಲು ವಂಚಿಸಿದ. ನಂತರ ಹವ್ವಳು ದೇವರಿಗೆ ವಿರೋಧವಾಗಿ ಆಕೆ ಡಿಸಿಷನ್ ತಗೊಳ್ತಾಳೆ. ಆಕೆ ದೇವರು ತಿನ್ನಬಾರದು ಎಂಬುದಾಗಿ ಹೇಳಿರೋದು ಹಣ್ಣನ್ನು ತಿಂತಾಳೆ, ತನ್ನ ಗಂಡನಿಗೂ ಕೊಡ್ತಾಳೆ. ಇದರ ದೆಸೆಯಿಂದ ಅವರು ದೇವರಿಂದ ಅಗಲಿ ಹೋದರು, ದೇವರ ಅನ್ಯೋನ್ಯತೆಯಿಂದ ಅವರು ತೊಲಗಿ ಹೋದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ನಾವು ನೋಡ್ತೇವೆ ಹೀಗೆ ದೇವರಿಂದ ಅಗಲಿ ಹೋದಂಥ, ದೇವರಿಗೆ ಅವಿಧೇಯರಾಗಿ ದೇವರ ಅನ್ಯೋನ್ಯತೆಯಿಂದ ತೊಲಗಿ ಹೋದಂಥ ಮನುಷ್ಯ ದೇವರ ಮಹಿಮೆಯಿಂದ ಬಿದ್ದು ಹೋದ, ದೇವರ ಸಂಕಲ್ಪದಿಂದ ಆಶೀರ್ವಾದದಿಂದ ಬಿದ್ದು ಹೋದ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ರೋಮ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳ್ತೈತೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. ಒಬ್ಬ ಮನುಷ್ಯನು ಪಾಪ ಮಾಡಿದ, ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು ಎಂಬುದಾಗಿ ರೋಮ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಹೇಳುವಂಥದ್ದಾಗಿರ್ತೈತೆ. ಈ ವಾಕ್ಯಗಳ ಪ್ರಕಾರ ನಮ್ಮೆಲ್ಲರ ಅನುಭವ ಸಹ ನಾವು ತಿಳಿದಂಥವರೇ ಆಗಿದ್ದೇವೆ. ಅದೇನೆಂದರೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಎಂಬುದಾಗಿ, ಒಳ್ಳೆಯದು ಮಾಡುವವನು ಒಬ್ಬರೂ ಇಲ್ಲ ಎಂಬುದಾಗಿ, ಎಲ್ಲರೂ ದಾರಿ ತಪ್ಪಿ ಹೋದವರೇ ಎಂಬುದಾಗಿ, ಎಲ್ಲರೂ ಕೆಟ್ಟದನ್ನು ಮಾಡುವವರೇ ಎಂಬುದಾಗಿ, ಎಲ್ಲರೂ ದೇವರಿಂದ ಅಗಲಿ ಹೋದವರೇ ಎಂಬುದಾಗಿ, ದೇವರ ಮಹಿಮೆಯನ್ನು, ದೇವರ ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೆ ಹೋದವರೇ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಹೀಗೆ ನಾವೆಲ್ಲರೂ ಪಾಪಿಗಳಾದೆವು, ಎಲ್ಲರೂ ದೇವರ ಅನ್ಯೋನ್ಯತೆಯಿಂದ
ತೊಲಗಿ ಹೋದೆವು, ದೇವರಿಂದ ದೂರವಾದೆವು ಮತ್ತು ದೇವರಿಗೆ ವಿರೋಧವಾದ ರೀತಿಯಲ್ಲಿ ನಾವು ಜೀವಿಸೋರಾದೆವು. ಇದರ ಪರಿಣಾಮ ನಾವು ನೋಡ್ತೇವೆ, ಲೋಕದೊಳಗೆ ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು ಎಂಬುದಾಗಿ. ಯಾವಾಗ ಪಾಪ ಅಂತ ಹೇಳುವಾಗ ಯಾವುದೋ ಕೆಟ್ಟ ಕಾರ್ಯ ಎಂಬುದಾಗಿ ನಾವು ತಿಳಿಯುತ್ತೇವೆ. ಪಾಪ ಅಂದರೆ ಕೆಟ್ಟ ಕಾರ್ಯ ಎಂಬುದಾಗಿ. ಬಟ್ ಆದರೆ ಕೆಟ್ಟ ಕಾರ್ಯಕ್ಕೆ ಕಾರಣ ಪಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಾಗಾದರೆ ಪಾಪ ಅಂದರೆ ಕೆಟ್ಟ ಕಾರ್ಯಕ್ಕೆ ಬೇರೆಯಾಗಿದೆ ಎಂಬುದು ನಮಗೆ ತೋರಿ ಬರುವಂಥದ್ದಾಗಿರ್ತೈತೆ. ಹಾಗಾದರೆ ಪಾಪ ಅಂದರೆ ಏನು ಎಂಬುದಾಗಿ ಒಂದು ಪ್ರಶ್ನೆ ಬರುವಂಥದ್ದಾದರೆ ಅದಕ್ಕೆ ಸತ್ಯವೇದ ಕೊಡುವಂಥ ಉತ್ತರ ಏನಾಗಿರ್ತೈತೆ ಅಂದರೆ, ಪಾಪ ಅಂದರೆ ದೇವರಿಂದ ಅಗಲಿ ಹೋಗುವಂಥದ್ದು, ದೇವರ ಅನ್ಯೋನ್ಯತೆಯಿಂದ ಬಿದ್ದು ಹೋಗುವಂಥದ್ದು, ದೇವರ ಸಂಬಂಧದಿಂದ ತೊಲಗಿ ಹೋಗುವಂಥದ್ದು, ದೈವ ಜ್ಞಾನಕ್ಕೆ ವಿರೋಧವಾಗಿ ಜೀವಿಸುವಂಥದ್ದು, ದೇವರ ಯಾವ ಒಂದು ಸಂಪರ್ಕವಿಲ್ಲದೆ ಜೀವಿಸುವಂಥದ್ದು ಎಂಬುದಾಗಿ ಅರ್ಥ ಬರುವಂಥದ್ದಾಗಿರ್ತೈತೆ. ಯಾವಾಗಾದರೆ ಮನುಷ್ಯ ದೇವರಿಂದ ದೂರವಾದನೋ ಅದು ಪಾಪ. ದೇವರಿಂದ ದೂರವಾದಂಥ ಮನುಷ್ಯ ಕೆಟ್ಟದನ್ನು ಮಾಡುವವನಾಗಿರ್ತಾನೆ, ಕೆಟ್ಟದಾಗಿ ಜೀವಿಸುವವನಾಗಿರ್ತಾನೆ, ಕಷ್ಟಗಳನ್ನು ಸೋಲುಗಳನ್ನು ಅನುಭವಿಸುವವನಾಗಿರ್ತಾನೆ, ಅನೇಕ ರೀತಿಯಾದಂಥ ಮತ್ತು ಸಮಸ್ಯೆಗಳಲ್ಲಿ ಅವನು ಗುಲಾಮನಾಗಿ ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದಲ್ಲಿ ಪ್ರವೇಶಿಸಿತೆಂಬುದಾಗಿ. ಮರಣ ಅಂತ ಹೇಳುವಾಗ ಒಂದು ಮನುಷ್ಯನ ಆತ್ಮ ದೇಹವನ್ನು ಬಿಟ್ಟು ಅಗಲುವಾಗ ನಾವು ಅದು ಮರಣ ಎಂಬುದಾಗಿ ನಾವು ಹೇಳ್ತೇವೆ. ಸತ್ಯವೇದದ ಪ್ರಕಾರ ಮರಣ ಅಂತ ಹೇಳುವಾಗ ದೇವರಿಂದ ದೂರವಾಗಿರುವಂಥದ್ದು ಮರಣ, ದೇವರ ಮಹಿಮೆಗೆ ದೂರವಾಗಿ ಬದುಕುವಂಥದ್ದು ಮರಣ, ದೈವ ಜ್ಞಾನಕ್ಕೆ ವಿರೋಧವಾಗಿ ಬದುಕುವಂಥದ್ದು ಮರಣ. ಪ್ರೈಸ್ ದಿ ಲಾರ್ಡ್. ದೈವ ಜ್ಞಾನವಿಲ್ಲದೆ ಕೆಟ್ಟದಾಗಿ ಜೀವಿಸುವಂಥದ್ದು ಮರಣ, ಕೆಟ್ಟ ಆಲೋಚನೆಗಳಲ್ಲಿ ಜೀವಿಸುವಂಥದ್ದು ಮರಣ. ಇದೆಲ್ಲವೂ ದೇವರ ಸಂಬಂಧ ಇಲ್ಲದೆ ಜೀವಿಸುವಂಥ ಪ್ರತಿ ಕ್ಷಣ ಸಹ ಮನುಷ್ಯ ಮರಣಕ್ಕೆ ಒಳಗಾಗಿರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥ ತಾತ್ಪರ್ಯವಾಗಿರ್ತೈತೆ. ಆದ್ದರಿಂದ ಹೀಗೆ ಮನುಷ್ಯನು ದೈವ ಸಂಕಲ್ಪದಿಂದ ದೂರವಾದ, ಪಾಪ ಮಾಡುವುದರಿಂದ ದೇವರ ಸಂಬಂಧದಿಂದ ದೂರವಾದ ಎಂಬುದಾಗಿ. ಹೀಗಿದ್ದರೂ ದೇವರ ವಾಕ್ಯ ಹೇಳ್ತೈತೆ, ದೇವರ ಆಲೋಚನೆ ಮನುಷ್ಯನ ವಿಷಯದಲ್ಲಿ ಬದಲಾಗಲೇ ಇಲ್ಲ. ಆತನ ಸಂಕಲ್ಪಗಳು ನಿತ್ಯವೂ ನಿಲ್ಲುತ್ತವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಆತನ ಆಲೋಚನೆಗಳು ಬದಲಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಆತನ ಆಲೋಚನೆಯೋ ಸ್ಥಿರವಾಗಿರ್ತೈತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಇದರ ಅರ್ಥ ಏನಂದರೆ, ಮನುಷ್ಯನನ್ನು ದೇವರು ಯಾವುದಕ್ಕಾಗಿ ಉಂಟು ಮಾಡಿದ್ದಾನೋ ಆ ಆಲೋಚನೆ ಬದಲಾಗಲಿಲ್ಲ, ಅದು ಸ್ಥಿರವಾಗಿರುವಂಥದ್ದಾಗಿದೆ ಎಂಬುದಾಗಿ. ಹಾಗಾದರೆ ದೇವರು ಮನುಷ್ಯನನ್ನು ತಿರುಗಿ ಆ ದೈವ ಸ್ವರೂಪದಲ್ಲಿ ಅವನನ್ನು ತರುವುದಕ್ಕಾಗಿ, ದೈವ ಸಂಬಂಧಕ್ಕೆ ತನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ, ತನ್ನ ಮಹಿಮೆಯನ್ನು ತುಂಬಿಸಿ ತನ್ನ ಆಶೀರ್ವಾದದೊಂದಿಗೆ ನಡೆಸುವುದಕ್ಕಾಗಿ ದೇವರೊಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ. ಅದೇನೆಂದರೆ, ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ದೇವರೇ ವಾಕ್ಯವೆಂಬಾತನೇ ಮನುಷ್ಯ ಅವತಾರವನ್ನು ಎತ್ತಿ, ಆ ನರವತಾರವನ್ನೆತ್ತಿ ಈ ಲೋಕದಲ್ಲಿ ಮತ್ತು ಇಳಿದು ಬಂದ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ಯಾಕೆ ದೇವರು ಮನುಷ್ಯ ಅವತಾರವನ್ನು ಎತ್ತಿ ಲೋಕಕ್ಕೆ ಬಂದ ಅಂದರೆ, ಆತನು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ದೈವ ಸಾನ್ನಿಧ್ಯಕ್ಕೆ ಸೇರಿಸುವುದಕ್ಕಾಗಿ, ಮನುಷ್ಯರಾದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಬರಬೇಕಾಯಿತು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಅದಕ್ಕೆ ನಾವು ನೋಡ್ತೇವೆ, ಹಿಬ್ರಿ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ರಕ್ತ ಮಾಂಸಧಾರಿ ಆದನು ಎಂಬುದಾಗಿ. ಯಾಕಂದರೆ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಮತ್ತು ಅಡಗಿಸಿ ಬಿಡುವುದಕ್ಕೆ, ಮರಣದ ಭಯದ ದಾಸತ್ವದಲ್ಲಿ ಜೀವಮಾನದಲ್ಲೆಲ್ಲ ಇದ್ದಂಥ ಮನುಷ್ಯರನ್ನು ಬಿಡುಗಡೆ ಮಾಡುವುದಕ್ಕೆ ಆತನು ಅವರಂತೆ ರಕ್ತ ಮಾಂಸಧಾರಿ ಆದನು ಎಂಬುದಾಗಿ. ದೇವರು ಮನುಷ್ಯನಾಗಿ ಲೋಕಕ್ಕೆ ಬರಲಿಕ್ಕೆ ಕಾರಣವೇನೆಂದರೆ, ನಮ್ಮನ್ನು ಸೈತಾನನ ಭಯದಿಂದ ಅಥವಾ ಮರಣದ ದಾಸತ್ವದೊಳಗಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮಂತೆ ರಕ್ತ ಮಾಂಸವನ್ನು ಧರಿಸಿಕೊಂಡು ಮನುಷ್ಯ ನಮ್ಮ ಅವತಾರದಲ್ಲಿ ಅಂದರೆ ನಮ್ಮ ರೂಪದಲ್ಲಿ ಆತನು ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದಾತನಾಗಿದ್ದಾನೆ. ಆತನು ಮನುಷ್ಯನಾಗಿ ಬಂದಾಗ ಆತನಿಗೆ ದೇವರು ಕೊಟ್ಟಂಥ ಹೆಸರು ಯೇಸು ಎಂಬುದಾಗಿ. ಹಲ್ಲೆಲೂಯಾ. ಆತನು ಮನುಷ್ಯನಾಗಿ ಈ ಲೋಕದಲ್ಲಿದ್ದ, ಬಟ್ ಆತನು ದೇವರ ಆತ್ಮನ ಪರಿಪೂರ್ಣತೆಯನ್ನು ಹೊಂದಿದವನಾಗಿದ್ದ.
ಆತನು ಶಿಲುಬೆಯಲ್ಲಿ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಪ್ರಾಣವನ್ನು ಕೊಟ್ಟು ನಮ್ಮನ್ನು ದೇವರ ಮಕ್ಕಳೆಂಬುದಾಗಿ ಮತ್ತು ನಮ್ಮನ್ನು ಘೋಷಿಸುವುದಕ್ಕಾಗಿ ದೇವರ ಮಕ್ಕಳ ಮತ್ತು ದೊರೆತನವನ್ನು ಅಧಿಕಾರವನ್ನು ನಮಗೆ ಕೊಡುವುದಕ್ಕಾಗಿ ಆತನ ಮರಣವನ್ನು ಜಯಿಸಿ ಎದ್ದು ಬಂದಿರುವಂಥ ಆತನಾಗಿದ್ದಾನೆ. ಹೀಗೆ ನಾವು ನೋಡ್ತೇವೆ, ಮನುಷ್ಯನನ್ನು ತಿರುಗಿ ದೈವ ಸ್ವಾರೂಪ್ಯಕ್ಕೂ ದೈವ ಸಾನ್ನಿಧ್ಯಕ್ಕೂ ದೇವರ ಆಶೀರ್ವಾದಕ್ಕೂ ಬಾಧ್ಯರಾಗುವಂತೆ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣ ಪುನರುತ್ಥಾನಗಳಿಂದ ಆತನು ಕಾರ್ಯ ಮಾಡಿರುವಂಥ ಆತನಾಗಿದ್ದಾನೆ. ಹೀಗೆ ನಾವು ನೋಡ್ತೇವೆ, ಯಾರಾದರೆ ಆ ಯೇಸುವನ್ನು ತಮ್ಮ ಕರ್ತನು ರಕ್ಷಕನೆಂಬುದಾಗಿ ಮತ್ತು ಅರಿಕೆಯನ್ನು ನಂಬಿ ಆತನನ್ನು ಒಪ್ಪಿಕೊಳ್ಳುತ್ತಾರೋ, ಅರಿಕೆ ಮಾಡ್ತಾರೋ, ಆತ ನಂಬುತ್ತಾರೋ, ದೇವರ ವಾಕ್ಯ ಹೇಳ್ತೈತೆ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು ಎಂಬುದಾಗಿ. ಯೋಹಾನನ ಸುವಾರ್ತೆ 1:12 ಹೇಳ್ತೈತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರು ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ದೇವರ ಮಕ್ಕಳ ಅಧಿಕಾರವನ್ನು ಅವರಿಗೆ ಕೊಟ್ಟನು ಎಂಬುದಾಗಿ. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ನಂಬಿಕಿಟ್ಟಿದ್ದೇವೋ ನಮಗೆ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿರುವಂಥದ್ದಾಗಿದೆ, ಅಥವಾ ಮಕ್ಕಳ ಅಧಿಕಾರ ನಮಗೆ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಈಗ ಮಕ್ಕಳಾಗಿರುವ ನಾವುಗಳು ಯಾರಾದರೂ ಯೇಸುಸ್ವಾಮಿ ನಂಬಿದ್ದೇವೋ ದೇವರ ಮಕ್ಕಳಾಗಿದ್ದೇವೆ. ಹಾಗಾದರೆ ಮಕ್ಕಳಂದರೆ ಅಧಿಕಾರ ಉಳ್ಳಂಥವರಾಗಿದ್ದೇವೆ. ಈ ಅಧಿಕಾರದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕೇ ಹೊರತು ನಾವು ಎಷ್ಟು ಮಾತ್ರಕ್ಕೂ ಸೋಲುವವರಾಗಿ, ಬಾಧಿತರಾಗಿ, ವಿಕ್ಟಿಮ್ಸ್ ಆಗಿ ನಾವು ಜೀವಿಸಬಾರದು. ಇದು ದೇವರ ಚಿತ್ತವಾಗಿದೆ. ಇದನ್ನು ಮುಂದುವರಿಸಿ ಬರುವ ವಾರದಲ್ಲಿ ನಾವು ಪೂರ್ವವಾಗಿ ನಾವು ಇದನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಇವತ್ತಿಲ್ಲಿಗೆ ನಾನು ನಿಲ್ಲಿಸ್ತೇನೆ. ಒಂದನ್ನು ತಿಳ್ಕೊಳ್ಳಿ, ದೇವರು ನಿಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ದೊರೆತನ ಮಾಡುವುದಕ್ಕಾಗಿ ಆತನು ಉಂಟು ಮಾಡಿದ್ದಾನೆ. ದೊರೆತನ ಮಾಡುವ ಆಶೀರ್ವಾದವನ್ನು ಮನುಷ್ಯನಿಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ಪಾಪದ ದೆಸೆಯಿಂದ ನಾವು ಅದನ್ನು ಕಳೆದುಕೊಂಡಾಗ ತಿರುಗಿ ದೇವರು ಮನುಷ್ಯನಾಗಿ ಬಂದು ಆತ ನಮಗೋಸ್ಕರ ಮಾಡಿರುವಂಥ ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕವಾಗಿ ತಿರುಗಿ ನಮ್ಮನ್ನು ಆ ದೈವ ಸ್ವರೂಪಕ್ಕೆ, ನಂಬುವವರನ್ನು ದೈವ ಸ್ವರೂಪಕ್ಕೆ, ದೈವ ಸಾನ್ನಿಧ್ಯಕ್ಕೆ ಸೇರಿಸಿ ಆಶೀರ್ವಾದಕ್ಕೆ, ದೊರೆತನ ಮಾಡುವಂಥ ಮತ್ತು ಹೆಚ್ಚಿ ಫಲಿಸಿ ಅಭಿವೃದ್ಧಿ ಹೊಂದುವಂಥ ಎಲ್ಲವನ್ನು ವಶ ಮಾಡಿಕೊಳ್ಳುವಂಥ ಆಶೀರ್ವಾದಕ್ಕೆ ಆತನು ನಮ್ಮನ್ನು ನಡೆಸಿರುವಂಥ ಆತನಾಗಿದ್ದಾನೆ. ಇದನ್ನು ತಿಳಿಯೋಣ ಸ್ಪಷ್ಟವಾಗಿ, ಇದನ್ನು ನಾವು ನಂಬೋಣ, ಇದರ ತಿಳುವಳಿಕೆಯಲ್ಲಿ ನಾವು ಬಾಳೋಣ. ಖಂಡಿತ ನಮ್ಮ ಜೀವನ ವ್ಯತ್ಯಾಸವಾಗಿ ಮಹಿಮೆಗೆ ಮಾರ್ಪಡುವಂಥದ್ದಾಗಿರ್ತೈತೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವೇನು ವಾಕ್ಯ ಕೇಳಿದ್ದೇವೋ ಈ ವಾಕ್ಯದ ಸತ್ಯಾರ್ಥ ಕೇಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇದರ ಪ್ರಕಟಣೆ ಸ್ವಾಮಿ ಕೇಳುವಂಥ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಕೃಪೆಗಾಗಿ ವಂದನೆಗಳನ್ನು ತಿಳಿಸ್ತಾ ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ.